ಅದು ಸಣ್ಣದು, ಇದು ದೊಡ್ಡದಿದು ನೋಡಿ ಗೈಸ್ ಎಷ್ಟು ದೊಡ್ಡದಿದೆ. ಬೇರೆ ಬೇರೆ ಡಿಸೈನ್ ಕೂಡ ಇದೆ ಇದ್ರಲ್ಲಿ. ಈಗ ಒಂದು ಪ್ಲೇನ್ ಡಾಟ್ ಡಾಟ್, ಇನ್ನೊಂದು ಈ ಒಂದು ಸದ್ಯದಲ್ಲಿ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ಒಂದು ಗುಡ್ ನ್ಯೂಸ್ ಉಂಟು ಗೈಸ್. ಅತ್ತೆಗೆ ವಿದ್ಯಾವಂತ ಪೂಜೆ ದಾದ ಅಂದ್ರೆ ಅಮ್ಮ ಪಣಚ್ಚು ಪಣಚ್ಚು ಅಂತ ಹೇಳ್ತಿದ್ದಾರೆ. ಗುಡ್ ನ್ಯೂಸ್ ಉಂಟು. ಎಡಿಟಿಂಗ್ ಅದು ಇದು ಆಗುವಾಗ ಮದುವೆ ಎಲ್ಲ ಕಳೆದಿರ್ತದೆ. ಮತ್ತೆ ನೀವು ಮದುವೆದು ಕಂಟಿನ್ಯೂಸ್ ವ್ಲಾಗ್ ನೋಡ್ತಾ ಹೋಗಿ. ರೆಡಿ ಆಗ್ತಾ ಇದ್ದೇನೆ. ಕುಮಾರ್ ಬಂದ. ನಾಳೆ ಇದು ಉಂಟು ಅವನಿಗೆ ವಾಲಿಬಾಲ್ ಮ್ಯಾಚ್. ಮೊನ್ನೆಯಿಂದ ಹೋಗ್ತಾ ಇದ್ದಲ್ಲ ಪ್ರಾಕ್ಟೀಸ್, ಅದಕ್ಕೆ ಇವತ್ತು ಜರ್ಸಿ ಕೊಟ್ಟಿದ್ದಾರೆ. ಈಗ ಸುಖೇಶ್ ಬುಧನ್ ಉಂಟಾ ಉಜ್ಜ 35 ನಂಬರ್ ಇದೇ ಗೈಸ್. ಅದು ಟ್ಯಾಬ್ಲೆಟ್, ಈ ಟ್ಯಾಬ್ಲೆಟ್ ನೋಡಿ, ಇದು ಹೆಸರು ಎಂತದೋ ಗೊತ್ತಿಲ್ಲ ನನಗೆ. ಈಸಿ ಬ್ರೀತ್. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನೀವು ವ್ಲಾಗ್ ಗೈಸ್. ನಿನ್ನೆ ನಾನು ವ್ಲಾಗೇ ಮಾಡಲಿಲ್ಲ ಆಯ್ತಾ, ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, ಕಂಟಿನ್ಯೂಸ್ ವ್ಲಾಗ್ ಬರ್ತಾ ಇರ್ತದಲ್ಲ. ನನಗೆ ನಿನ್ನೆ ಫುಲ್ ಡೇ ತಲೆನೋವು ಗೈಸ್. ಮೊನ್ನೆಯಿಂದ ನನಗೆ ಮೈಗ್ರೇನ್, ಅದು ತಲೆನೋವು ಅಂದರೆ ನಾರ್ಮಲ್ ತಲೆನೋವಲ್ಲ, ಸೈನಸ್ ಅಂತ ಹೇಳ್ತೇವಲ್ಲ ಅದು. ಶೀತ ಆಗೋದಿಲ್ಲ, ಹಾಗಾಗಿ ಇಲ್ಲೆಲ್ಲ ಬ್ಲಾಕ್ ಆಗಿ ಮತ್ತು ಈ ಸೈಡ್ ಫುಲ್ಲು ನೋವಾಗೋದು ಗೈಸ್. ನೋವಾಗಿ ಇಲ್ಲಿ ನೋವಾಗೋದು, ಇಲ್ಲಿ ನೋವಾಗೋದು, ಹೇಳಲಿಕ್ಕೆ ಬೇಡ ಮಾರೆ. ಬೆಳಗ್ಗೆ ಒಂದು 4 ಗಂಟೆ ರಾತ್ರಿಗೆ ಸ್ಟಾರ್ಟ್ ಆಗಿದೆ ಆಯ್ತಾ ನಿನ್ನೆ. ಹಾಗೆ ಸ್ಟಾರ್ಟ್ ಆದದ್ದು 4:15, 5:30, 6:30, ಲಿಟ್ರಲಿ ಮಧ್ಯಾಹ್ನ 1 ಗಂಟೆ ಆದರೂ ನನಗೆ ಕಡಿಮೆ ಆಗಲಿಲ್ಲ ಮಾರೆ. ಮಾತ್ರ ಎಲ್ಲ ಕುಡ್ದಿದ್ದೇನೆ, 2 ಹೊತ್ತು ಮದ್ದು, ಸ್ಟೀಮ್ ತಗೊಂಡೆ, ಎಂತೆಲ್ಲ ಮಾಡಿ ಮಲಗಿದ್ದೆಲ್ಲ ಇದ್ದೇನೆ ನಿನ್ನೆ ನಾನು. ಏನು ಮಾಡ್ಲಿಕ್ಕೆ ಆಗುತ್ತಿಲ್ಲ ಗೊತ್ತಾ, ತಲೆ ಎತ್ತಲಿಕ್ಕೇನೆ ಆಗ್ತಾ ಇರ್ಲಿಲ್ಲ ಆಯ್ತಾ. ಮತ್ತೆಂತ, ಮತ್ತೆ ಮಧ್ಯಾಹ್ನ ನಿನ್ನೆ ಮತ್ತೆ ಬ್ಲಾಗ್ ಮೊನ್ನೆ ಎಡಿಟ್ ಮಾಡಿ ಹಾಕಿದ್ದೆ, ಅದು ನಿನ್ನೆ ಆಯಿತು ಹಾಗೆ. ಮತ್ತೆ ಸರಿ ಒಂದು ಹುಷಾರಾಗಬೇಕಾದ್ರೆ ನಾನೊಂದು 4 ಗಂಟೆ 3 ಗಂಟೆ ಆಗಿದೆ. ಇವತ್ತು ಬೆಳಗ್ಗೆ ಸ್ವಲ್ಪ ಸ್ವಲ್ಪ ಇತ್ತು, ಮತ್ತೆ ಇವಾಗ ಟ್ಯಾಬ್ಲೆಟ್ ತಗೊಂಡೆ, ಸ್ಟೀಮ್ ಎಲ್ಲ ಮಾಡಿದೆ, ಈಗ ಪರವಾಗಿಲ್ಲ, ಫೈನ್. ಈಗ ನಾಯಿಗಳದೆಲ್ಲ ಗೂಡೆಲ್ಲ ಕ್ಲೀನ್ ಮಾಡುವ ಅಂತ ಇದೆ. ನಿನ್ನೆ ಎಂತ ಇಲ್ಲ ಆಯ್ತಾ, ನಂದು ಫುಲ್ಲು ಬ್ಯಾಟ್ರಿ ಡೌನ್ ಆದಾಗೆ ಆಗಿದೆ. ನನಗೆ ಮೊದಲಿತ್ತು ಒಂದು 3 ಇಯರ್ಸ್ ಮುಂಚೆ, ಅದು ಕಡಿಮೆ ಆಗಿತ್ತು, ಇದು ಆಟೋಮೆಟಿಕ್ ಮತ್ತೆ ಬಂದದ್ದು. ಇವಾಗ ನಾನು ನಾಯಿ ಗೂಡು ಕ್ಲೀನ್ ಮಾಡುವ ಅಂತ ಹೋಗ್ತಾ ಇದ್ದೇನೆ. ಈಗ ಇದನ್ನೆಲ್ಲ ಎತ್ಕೊಂಡೆ, ಇದೊಂದು ಟೈಪ್, ಇದೊಂದು ಇವನಿಗೆ ಹಾಕುವ ಅಂತೇಳಿ. ಇದು ನನ್ನ ಟ್ರೈಪಾಡ್, ಒಂದೇ ಇಲ್ಲ ನನ್ನ ಟ್ರೈಪಾಡ್ ಇದೆ, ಒಳ್ಳೆದುಂಟು ಆಯ್ತಾ. ತಗೊಳ್ಳೋದು ಇದು ತಗೊಂಡು ತುಂಬ ಒಳ್ಳೇದು. ಇದು ತಿರುಗಿಸ್ಲಿಲ್ಲ ಆಗ್ತದೆ. ಹೋದ ಸಲ ಒಂದಿತ್ತು, ಅದು ಒಂದು ಕಟ್ಟಾಗಿತ್ತು ಅನ್ನಷ್ಟಕ್ಕೆ, ಮತ್ತೆ ಅದರ ಮೌಂಟ್ ತೆಗೆದು ನಾನು ಇದಕ್ಕೆ ಹಾಕಿದ್ದು, ಇಲ್ಲ ಹೊಸ ತೆಗಿಬೇಕಲ್ಲ ಹಾಗೆ. ಇವಾಗ ನಾವು ಗೂಡು ಕ್ಲೀನ್ ಮಾಡುವ. ಐಗುಣ ಗೂಡು ಬೆಳಗ್ಗೆ ಇರ್ತದೆ ಅಂದ್ರೆ ಅವನು ಎಲ್ಲ ಅವನ ಮ್ಯಾಟ್ ಎಲ್ಲ ತೆಗೆದು ಒಟ್ಟಿಗೆ ಹಾಕಿ ಕೂತ್ಕೊಳ್ತಾನೆ. ಮಾತ್ರ ಒಂದು ನೀವು ಹೇಳಿ ನಿಮ್ಗೆ ಹೇಗೆ ಅನ್ನಿಸ್ತದೆ ಅಂತ ಹೇಳಿ. ಗೂಡು ಬಂದ್ಮೇಲೆ ಗೈಸ್ ಟೈಗು ಮಾತ್ರ ಒಳ್ಳೆ ದಪ್ಪ ಅದಲ್ಲ, ನೋಡಿ ಅಂತೆ ಚಂದ ಅದ ಅಲ್ಲ. ಯಾಕೆ ಗೊತ್ತಾ, ಅವನು ಗೂಡು ಇರೋದಾಗ ಅವನು ಅಲ್ಲಿ ಕಟ್ತಾ ಇದ್ದೆ ಸಿಟೌಟ್ ಅಲ್ಲಿ. ಅವನು ಚಂದ ಅಲ್ಲಿ ಇದ್ದದೆಲ್ಲ ಅರಣೆ ಅದು ಇದು ಎಲ್ಲ ಬರ್ತದಲ್ಲ ಸಿಟೌಟ್ ಅಲ್ಲಿ ಮಲಗುವಾಗ, ಸೈಡಲ್ಲಿ ಎಲ್ಲ ಬರ್ತದೆ, ಈ ಅರಣೆ ಮತ್ತೆ ಪಲ್ಲಿ ಎಲ್ಲ ತಿನ್ನೋದಂತೆಲ್ಲ ಲೆಕ್ಕ. ಹಾಗೆ ಒಂಟೆ ಆಗಿ ಗಿತ್ತ. ಮತ್ತೆ ಇವನು ಆಲ್ರೆಡಿ ಕ್ಯೂಟ್, ಚಂದಾನೆ, ಹೇಳ್ಬೇಕಂತಿಲ್ಲ. ಇವಾಗ ತುಂಬಾ ಚಂದ ಇದೆ. ನಾನು ಮೂಗಲ್ಲಿ ಅನ್ನ ಹೌದಾ ಮತ್ತೆ ಇವಾಗ ನಾವು ಗುಂಡನ್ನು ಇಲ್ಲಿ ಕಟ್ಟೋದು ಗೈಸ್. ಈಗ ಇಲ್ಲಿಂದ ಕಟ್ಟಿ ಸಿಟೌಟಲ್ಲಿ ಬಿಡುದು. ಇದು ಅಂದ್ರೆ ಹಿಂದ್ಗಡೆ ಗೊತ್ತಾಗುದಿಲ್ಲಲ್ಲ ಎಂತ ಬಂದ್ರು. ಇವಾಗೆಲ್ಲ ಇಲ್ಲಿಯ ಬೆಕ್ಕುಗಳೆಲ್ಲ ಮಾಯ ಆಗ್ತಾ ಉಂಟು, ಏನಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಉಳ್ದಿರೋದು ಇಷ್ಟೇ, ಶಂಭು ಮತ್ತೆ ಅವನು. ಮತ್ತೆ ಎಷ್ಟು ಬೆಕ್ಕಿತ್ತು ನಮ್ಮ ಹತ್ರ ಮಾರೆ, ಬೆಕ್ಕೇ ಇಲ್ಲಲ್ಲ ನಮ್ಮ ಹಚ್ಚ ಹಸಿರಾದ ಗಿಡ. ಹಾಗೆ ಫಸ್ಟ್ ನಾವು ಗಪ್ಪಿ ನೋಡುವ. ನಾನು ಚಿಂಚು ಹತ್ರ ಹೇಳಿದ್ದೆ ನಾನು ಗಪ್ಪಿ ಗಿಡ ಅಂತ ಹೇಳಿ, ಸೀದಾ ಹೋಗಿದ್ದಾನೆ. ಇಲ್ಲ ಇದು ಸುಮ್ಮನೆ ಡಮ್ಮಿ, ಇದ್ರಲ್ಲಿದೆ ಮೀನು, ಯಾವುದು ಮಾತ್ರ ಮೇಲೆ ಕಾಣ್ತಾ ಇಲ್ಲ. ಮತ್ತೆ ಇದರಲ್ಲಿದೆ, ಇದರಲ್ಲಿ ತೋಡಿದೆಲ್ಲ ಇದೆ ಗೈಸ್, ಮೊನ್ನೆ ಹಿಡ್ದದೆಲ್ಲ ತೋಡಿದೆಲ್ಲ ಮೀನಿದೆ. ನೋಡಿ
ನಮ್ಗೆ ಇವತ್ತು ಏನು ಪದಾರ್ಥ ಅಂತ. ಮೊನ್ನೆ ಮೊನ್ನೆ ಒಂದು ದಿವಸ ಮಾಡಿದ್ವಿ, ಅದು ಸಣ್ಣದು, ಇದು ದೊಡ್ಡದಿತ್ತು ನೋಡಿ guys, ಎಷ್ಟು ದೊಡ್ಡದಿದೆ. ಬೇರೆ ಬೇರೆ ಡಿಸೈನ್ ಕೂಡ ಇದೆ ಇದ್ರಲ್ಲಿ. ಈಗ ಒಂದು ಪ್ಲೇನ್ ಡಾಟ್ ಡಾಟ್, ಇನ್ನೊಂದು ಈ ರೀತಿ. ಇದು ಇದು ಜಾತಿಯ ಅಂತಲ್ಲ ಅದರದ್ದು ಏಡಿತು. ಹೌದು, ಇದ್ರಲ್ಲಿ ಒಂದು ಮಾತ್ರ ಮಾರೆ ಬೇರೆ, ಮತ್ತೆಲ್ಲ ಸೇಮ್. ಇದೊಂದು ಮಾತ್ರ ಬೇರೆ. ಹೌದಾಗಮ್ಮ ಜಾತಿಯ ಅಂತ? ಜಾತಿ ಜಾತಿ ತೆಂಜಿ ಜಾತಿ ಅಂತ ಹಂಗೆ ಬೇಕೊಂದು ಬೇತೆ ಜಾತಿ ಕಲರ್ ನಂಗೆ ಪೂರ ಬೇತೆ. ಅವು ಬೇತೆ ಸಮೂಹದ ಆ ಜನ. ಅಯ್ಯೋ ದೇವರೇ. ಮತ್ತೆ ಒಂದು ಸದ್ಯದಲ್ಲಿ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ಒಂದು ಗುಡ್ ನ್ಯೂಸ್ ಉಂಟು ಗೈಸ್. ಅತ್ತೆಗೆ ವಿದ್ಯಾವಂತ ಪೂಜೆ ದಾದ ಅಂದ್ರೆ ಅಮ್ಮ ಪಣುಚ್ಚು ಪಣುಚ್ಚು ಅಂತ ಹೇಳ್ತಿದ್ದಾರೆ. ಗುಡ್ ನ್ಯೂಸ್ ಉಂಟು, ಆದರೆ ನಿಮ್ಗೆ ಈಗ ಹೇಳುದಿಲ್ಲ, ಮಾತ್ರ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೇನೆ ಆಯ್ತಾ. ತುಂಬ ಒಂದು ಖುಷಿಯ ವಿಚಾರ. ನನ್ನ ಮದುವೆ ಅಲ್ಲ, ನಾನು ತಿಳ್ಕೊಳ್ಬೇಡಿ ನನ್ನ ಮದುವೆ ಅಂತ. ಮದುವೆ ಹತ್ತು ಅವು ಪಂಡ್ರಜ್ಜಿ, ನನ್ನ ಮದುವೆ ವಿಷಯ ಪುರ ಪಂಡ್ರಜ್ಜಿ. ನಾನು ಮಾತ್ರ ಬ್ಲಾಗ್ ಹಾಕುದು ನನ್ನ ಮದುವೆ ಆದ ಮೇಲೇನೆ. ಹಾಗೆ ಸಸ್ಪೆನ್ಸ್ ನಿಮಗೆ ಒಂದು ದಿವಸ ಕಾಣ್ತದೆ ಒಮ್ಮೆಲೆ ನಾನು ಬದ್ದು ಹೇಳುದು. ನನಗೆ ಮ್ಯಾರೇಜ್ ಆಯಿತು ಗೈಸ್. ನಾನು ಅಂದರೆ ವಿಡಿಯೋ ಎಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ, ಅಂದರೆ ವಿಡಿಯೋ ಮಾಡಲಿಕ್ಕೆ ಸತ್ಯ ಹೋಗ್ಲು ಆಗಲಿಕ್ಕಿಲ್ಲ, ಯಾರು ಬೇರೆಯವರು ಮಾಡಬೇಕಾಗ್ತದೆ ನಮ್ಮ ಮನೆಯಲ್ಲಿ. ಹಾಗೆ ಮತ್ತೆ ಎಡಿಟಿಂಗ್ ಅದು ಇದು ಆಗುವಾಗ ಮದುವೆ ಎಲ್ಲ ಕಳೆದಿರ್ತದೆ. ಮತ್ತೆ ನೀವು ಮದುವೆದು ಕಂಟಿನ್ಯೂಸ್ ವ್ಲಾಗ್ ನೋಡ್ತಾ ಹೋಗಿ, ಶಾಪಿಂಗ್, ಮ್ಯಾರೇಜ್, ಅದು ಇದು ಅಂತ ಹಾಗೆ ಆಯಿತಾ. ಬ್ಲಾಗ್ ಹಾಕ್ತೇನೆ, ಆದರೆ ಡೈಲಿ ವ್ಲಾಗ್ ಮಾತ್ರ ಬರಲಿಕ್ಕಿಲ್ಲ, ಯಾಕಂದರೆ ಆವಾಗ ನಮಗೂ ಕೂಡ ವರ್ಕ್ ಇರ್ತದಲ್ಲ, ಆ ರೀತಿ. ಗೈಸ್ ಏಡಿ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಏನೆಲ್ಲ ಹಾಕಿದ್ದಾರೆ ಗೊತ್ತಾ? ಈಗ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದಾರೆ, ನಾಳೆಗೂ ಬೇಕಂತೇಳಿ. ತೆಂಗಿನಕಾಯಿ, ಹುಳಿ, ಆಮೇಲೆ ಕೊತ್ತಂಬರಿ, ಸ್ವಲ್ಪ ಸಾಸಿವೆ, ಮತ್ತೆ ಇದು ಬೆಳ್ಳುಳ್ಳಿ, ಇದನ್ನೆಲ್ಲ ಹುರ್ಕೊಂಡಿದ್ದಾರೆ ಆಯ್ತಾ. ಇದನ್ನು ಹುರ್ಕೊಂಡಿದ್ದಾರೆ. ಮತ್ತೆ ಇದು ಮೆಣಸು, ನಮ್ಗೆ ಎಷ್ಟು ಬೇಕೋ ಅಷ್ಟು ಅಂದಾಜಿನ. ಮತ್ತೆ ಇದರಲ್ಲೊಂದು 15 ಮೆಣಸಿದೆ. ಮತ್ತೆ ಹುರ್ಕೊಳ್ಳೋದಿದೆ ಜೀರಿಗೆ, ಮತ್ತೆ ಇದು ಹಾಗೆ ಜೀರಿಗೆ ಒಂದೇ ಹುರ್ಕೊಳ್ಳೋದೇ ಇರುವುದು, ಮತ್ತೆ ಎಲ್ಲ ಹುರ್ಕೊಂಡಿದ್ದಾರೆ. ಇದರಲ್ಲಿ ಸಾಸಿವೆ ಮತ್ತೆ ಕೊತ್ತಂಬರಿ ಮತ್ತೆ ಸ್ವಲ್ಪ ಮೆಂತೆ ಇದೆ ಹಾಗೆ ಗೈಸ್. ಇಷ್ಟನ್ನು ಇವಾಗ ಮಾಡಿಕೊಂಡು, ಇವಾಗ ನಾವು ಏಡಿಯನ್ನೆಲ್ಲ ತೊಳ್ಸೋಣ ಅಂತ ಅಂದ್ರೆ ಈಗ ಈಗ ಮಾಡ್ಕೊಳ್ಳುವ. ನಾವು ಮಾಡುವ ಏಡಿ ಪದಾರ್ಥ ಮಾಡುವ, ಎಂತೆಲ್ಲ ಹಾಕೊಳ್ತೇನೆ ಏನು ತೋರಿಸ್ತೇನೆ. ಒನ್ನೊಮ್ಮೆ ಸಿಗಡಿ ಮಾಡಿದ್ವಲ್ಲ ಆ ರೀತಿ ಹಾಗೆ ಒಂದು ಬಿಸಲಿಟ್ಟಿದ್ದೇನೆ. ಎಂತ ಗೊತ್ತಾ ಗೈಸ್, ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ ತುಂಬಾ ಒಳ್ಳೇದಾಯ್ತಾ. ಅದ ನಮ್ಮ ಮನೆಯಲ್ಲಿ ಇಲ್ಲ, ಯಾವಾಗಾದ್ರೂ ನೀವು ಪರ್ಚೇಸ್ ಮಾಡುವ ನಮ್ಮ ಹತ್ರ. ಇವಾಗ ಇದರಲ್ಲಿ ಮಾಡುವ. ಇವಾಗ ಶುಂಠಿ ಹಾಕೊಳ್ತಿದ್ದೇನೆ. ನನಗೇನಾದ್ರೂ ಮಾಡ್ಕೊಳ್ಬೇಕು, ಮೆಣಸಿನ ಬೋಂಡನ ಏನಾದ್ರು ಮಾಡ್ಬೇಕು. ಮತ್ತೆ ನಿನ್ನೆದು ಪದಾರ್ಥ ಉಂಟು ಇದರಲ್ಲಿ. ಈಗ ಇದರಲ್ಲಿ ನಿನ್ನೆದು ಉಂಟು, ಮೇಲೆ ಬೀಳ್ಬಹುದು. ಇದು ಎಂತ ಹೇಳೋದು, ಅದಕ್ಕೆ ಅಲಸಂದೆ ಉಪ್ಪು ಕಳಿಸ್ತದೆ ನಿನ್ನೆದು ಹಾಗೆ. ಇವಾಗ ಟೊಮೆಟೊ ಹಾಕೊಳ್ಳುವ. ಅಮ್ಮ ಫೋನಲ್ಲಿ ಮಾತಾಡಿದ್ದಾರೆ ಆಂಟಿ ಅವರ ಹತ್ರ, ಹಾಗೆ ನಾನು ಅಡಿಗೆ ನಾನು ಹ್ಯಾಂಡ್ ಓವರ್ ತಗೊಂಡೆ, ಯಾಕಂದ್ರೆ 12:30 ಆಗಿದೆ. ರೆಡಿ ಆಗ್ತಾ ಇದ್ದೇನೆ. ಚಂದ ಮಾಡಿ ಟೊಮೆಟೊ ಎಣ್ಣೆ ಜೊತೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗ್ಬೇಕು ಅಂತ. ಕಲರ್ ಬಂತಲ್ಲ, ಸ್ವಲ್ಪ ರೆಡ್ಡಿಶ್ ಬಂತಲ್ಲ, ಇವಾಗ ನಾವು ನಮ್ಮ ಪೇಸ್ಟ್ ಅನ್ನು ಹಾಕೊಳ್ಳುವ. ಮುಚ್ಚಿಟ್ಟೆ. ಈಗ ಎಷ್ಟು ನೀರು ಬೇಕಷ್ಟು ಇಟ್ಟು ಕುದಿಲಿಕ್ಕೆ ಇಟ್ಟಿದ್ದೇನೆ. ಉಪ್ಪು ಹಾಕುವ, ಫೈನಲ್ ಉಪ್ಪು ಅಮ್ಮನನ್ನೇ ಹಾಕಿಸ್ತೇನೆ. ಮತ್ತೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತೆ ನಾನು ಹೇಳಿದೆ ಅಲ್ಲ ಬಂಗುಡೆ, ಅದನ್ನು ನಾನು ಅದೆಂತ ಮಾರೆ ಇಂಗ್ಲಿಷ್ ಅಲ್ಲಿ ಒಂದು ಹೇಳ್ತಾರೆ, ಮೊನೆಟೈಸ್ ಮ್ಯಾನೆಟೈಸ್ ಎಂತ, ಅದು ಮಾಡ್ಲಿಕ್ಕೆ ಇಟ್ಟಿದ್ದೇನೆ. ಈಗ ಇದು ಚಿಂಚುವಿಗೆ ಆಯ್ತಾ, ಒಂದು ನಾಯಿಗೆ ಹಾಗೆ ಅದನ್ನು ಚಂದ ಮಾಡಿ ತವ ಫ್ರೈ ಮಾಡಬೇಕು. ಮತ್ತೆ ಮಾಡು, ಈಗ ಮಾಡೋದಿಲ್ಲ, ಊಟಕ್ಕೆ ಮಾಡಿದ್ರೆ ಅದಕ್ಕೊಂದು ನಿಂಬೆ ಹುಳಿ ಕೂಡ ಕಟ್ ಮಾಡಿ ಇಟ್ಟಿದ್ದೇನೆ, ಯಾಕಂದ್ರೆ ಅದಾದ್ಮೇಲೆ ಹಿಂಡ್ಲಿಕ್ಕೆ. ಆ ವೆಜ್ ತೋರಿಸ್ತೇನೆ ಇವಾಗ. ಇದು ವೆಜ್ ಗೈಸ್, ಇದು ನಿನ್ನೆದು ಅಲ್ಸಂದೆ. ಮತ್ತೇನಾದ್ರು ಮಾಡ್ಕೊಳ್ಳೋ.
ನಮ್ಮ ನೋಡ್ಲಿಕ್ಕೆ ಬಂದ್ರೆ ಗೈಸ್ ಪದಾರ್ಥ ಒಮ್ಮೆ ನೋಡ್ಲಿ ಅಂತ. ಯಾವುದೇ ಉಪ್ಪುಳ ತೂಲೆ ಉಪ್ಪು ನನ್ನ ಬನ್ನಿ ಅಥವಾ ತೂಲೆ ಕರೆಕ್ಟ್ ಉಂಡ ಅದು ಇದು ಉಪ್ಪು ಚಪ್ಪೆ ಅಪ್ಪ ಹಾಕ್ನೇತ ಇನ್ಸ್ಪೆಕ್ಟರ್ ಬಂದದ್ದು ಇಟ್ಟದಲ್ಲ ಉಪ್ಪು ಟೈಟ್ ಆಯ್ತು ನಂಗೆ ನನ್ನ ಅವು ಕಾಯ್ಪುಣ ಬೊಕ್ಕ ಕಾಯ್ಪೆ ಮುಖ್ಯ ಒಣಸು ಗಾನಾಗ ಪಳಸ್ಸನ ಕಾಯ್ಪೆ ಯಾಕಂದ್ರೆ ಅವು ಒಂತೆ ಪಡ್ತು ಒಂದು ಆವಡು ಒಂದು ಒಂತೆ ಅಡ್ಡೆ ಪತ್ತೋಡು ಉಂಟು ಅವು ಒಂದು ನೀರು ಬನ್ನದ ನಾಯಿಗೆ ಫ್ರೈ ಮಾಡಬೇಕು. ಇವುಗಳಿಗೆ ಫುಡ್ ಹಾಕಿದೆ ಗೈಸ್, ಮೂವರಿಗೂ ಫುಡ್ ಹಾಕಿದೆ. ಕರಿಬೇಕನ್ನು ಯಾವತ್ತು ಮಿಸ್ ಮಾಡ್ಕೊಳ್ತೇನೆ ನಾನು ಆಯ್ತಾ, ಯಾವತ್ತು, ಇವತ್ತಂತಲ್ಲ ಲೈಫ್ ಲಾಂಗ್. ತವ ಇಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ. ಗೈಸ್ ನಾಳೆ ಚಿಂಚುಕುಮಾರ್ ಬಂದ, ನಾಳೆ ಇದುಂಟು ಅವನಿಗೆ ವಾಲಿಬಾಲ್ ಮ್ಯಾಚ್. ಮೊನ್ನೆಯಿಂದ ಹೋಗ್ತಾ ಇದ್ದಲ್ಲ ಪ್ರಾಕ್ಟೀಸ್, ಅದಕ್ಕೆ ಇವತ್ತು ಜರ್ಸಿ ಕೊಟ್ಟಿದ್ದಾರೆ. ಈಗ ಸುಕೇಶ್ ಬುಧನ್ ಉಂಟಾ ಅವು ಇಜ್ಜ 35 ನಂಬರ ಜರ್ಸಿ ಎಲ್ಲ ಇದೇನೆ. ಎಲ್ಲ ಮುಂದೇನೆ ಪಾಡೊಂದು ಯಾರೆ ಎಲ್ಲ ಅಂಚಿ ಯೂನಿಫಾರ್ಮ್ ಉಡು ಎಲ್ಲ ಮ್ಯಾಚ್ ಎಲ್ಲ ಬೇಕ್ತೇನೆ ಐಡಿ ಪುರ ಮತ್ತೆ ಎಲ್ಲಿಗ ಓ ಹೋಯ್ಟ್ಲ ಎಲ್ಲದ ಒಟ್ರಾಸ್ ಎಲ್ಲ ಅಂತ ಎಲ್ಲ ಬೇಕು ಶಾಲಾ ಬರ್ಪುಜಿ ನಿಮ್ಗೆ ಮಾತು ಬೇತೆ ಉಪ್ಪಿರಿ ಎದುರು ಪಾರ್ಟಿಯರ ಅಂತ. ನಂಗೆ ನಾಳೆ ಹೋಗ್ಲಿಕ್ಕೆ ಉಂಟು ಒಮ್ಮೆ ಮ್ಯಾಚ್ ನೋಡ್ಲಿಕ್ಕೆ. ಎಂತ ಮಾಡ್ತಿದ್ದಾನೆ ಅಂತ ಅಂದ್ರೆ ಸ್ವಲ್ಪ ನಮ್ಮ ನಿಯರೇ ಅದು ಮ್ಯಾಚ್ ಆಗ್ತಿರೋದು. ಹಾಗೆ ಒಂದು 10 ಗಂಟೆ ಶಾಲೆನ ಮಟ್ಟೋಡು ಬೀರಿ ಸೋಮವಾರ ಕೂಡ ಒಂದು ಮ್ಯಾಚ್ ಉಂಟು. ಹಾಗೆ ನಾಳೆ ಹೋಗಿ ಒಮ್ಮೆ ನೋಡಿ ಬರುವ ಆಯ್ತಾ. ನಿಮ್ಗೆ ಕೂಡ ತೋರಿಸ್ತೇನೆ ನಾಳೆ, ನೋಡುವ. ಅವನಿಗೆ ಹೇಳದೆ ಹೋಗುದು ನಾನು ನೋಡ್ಲಿಕ್ಕೆ ಅಂತೇಳಿ ಎಂತ ಮಾಡ್ತಿದ್ದಾನೆ ಅಂತ. ನಾನು ಬೇಗ ಬರಡು ಮ್ಯಾಚ್ ಅದು ಸೀದಾ ಬಲ ಓಡಿ ಓಡಿ ಏರಿ ಪೋಪೇರ ನೀ ಪೋಚಿ ಮ್ಯಾಚ್ ಆದಕ ಅವು ವಿನ್ ಆದಕ ಪೂರ ಬರ್ತೀವಿ ನಾವ್ ಇನ್ನಪ್ಪ ಧೈರ್ಯ ನೋಡು ನೀಕ್ ಫುಲ್ ಕಾನ್ಫಿಡೆನ್ಸ್ ಅಂದ್ರೆ ಎಂಕ್ಲು ಸೋಪ್ ಎಂಕ್ಲು ದಾರಿ ಪೋಪುನಿ ಅಂಚ ಪಣಿ ರೆಜ್ಜಿ ವಿನ್ನಪ್ಪ ನಿಜ ಗೊತ್ತಿಜ್ಜಿ ಎಡ್ಡೆ ಕೊಬ್ಬು ಏನಂದು ಬರು ಆತು ವಿನ್ ಅದು ಬಪ್ಪನ ಪರೀಕ್ಷೆ ಇಡ್ಲ ಅಂಚೆನೆ ಮನಸ್ಸಲ್ಲಿ ಪೊಡಿ ಪಾಸ್ ಆಪೇದ ಹೌದಾ ನಿಜ್ಜಿ ಅವಜ್ಜಿ ಇನ್ನು ಖಾಲಿ ಬಾಲ್. ಗೈಸ್ ಇವಾಗ ಸಾಯಂಕಾಲ ಆಯ್ತು. ನಾನು ಅಮ್ಮನಿಗೆ ಎಗ್ ಬಾಯ್ಲ್ ಮಾಡಿ ಕೊಡ್ತೇನೆ. ನಿಮ್ಗೆ ಗೊತ್ತಿರ್ಬೋದು, ನಾನು ಯಾವಾಗ್ಲೂ ತೋರಿಸಿದ್ದೇನೆ, ನಾನು ಗ್ಯಾಸ್ ಜಾಸ್ತಿ ಮುಗಿತದಲ್ಲ, ಅದಕ್ಕೋಸ್ಕರ ನಾನು ಒಂದು ಎಗ್ ಬಾಯ್ಲರ್ ಉಂಟು ನನ್ನ ಹತ್ರ, ಅದ್ರಲ್ಲಿ ಬೇಯಿಸೋದು. ಅದು ಯಾವ್ದಂದ್ರೆ ಇದು ಅಗಾರು ಎಗ್ ಬಾಯ್ಲರ್. ತುಂಬಾ ಈಸಿ ಉಂಟು ಗೈಸ್ ಇದ್ರದ್ದು ಒಂದು ಬೇಯಿಸೋದು. ನೋಡಿ ಇದರಲ್ಲೊಂದು ಈಗ ಕೊಟ್ಟಿರ್ತಾರೆ, ಇಲ್ಲಿ ನೀರ್ ಹಾಕ್ಬೇಕು. ನೀರ್ ಹಾಕ್ಲಿಕ್ಕೆ ಒಂದು ಮೆಜರ್ಮೆಂಟ್ ಲೋಟ ಕೂಡ ಕೊಟ್ಟಿರ್ತಾರೆ. ಇದನ್ನು ಈಗ ಇಟ್ಟು ನಾವು ಮೊಟ್ಟೆಯನ್ನು ಉಂಟಲ್ಲ ಇದ್ರಲ್ಲಿ ಇಡುದು. ಇದ್ರಲ್ಲಿ ಕೊಟ್ಟಿರ್ತಾರೆ, ಇದನ್ನು ಇದರಲ್ಲಿ ಹೀಗೆ ಹೋಲ್ ಮಾಡಿ ಇಲ್ಲಿ ಇಡುದು. ಲಿಡ್ ಹೀಗೆ ಮುಚ್ಚಿ ಇಲ್ಲೊಂದು ಬಟನ್ ಇದೆ, ಇದನ್ನು ಆನ್ ಮಾಡಿಬಿಟ್ರೆ ಆಯ್ತು. ಈ ಒಂದು ಬಟನ್ ಅನ್ನು ಆನ್ ಮಾಡಿ ಬಿಡುದು ಗೈಸ್. ಇವಾಗ ಇದು ಆನ್ ಆಯ್ತು. ಈಗ ಇಟ್ಟಿದ್ದೇವಲ್ಲ, ಅದು ಸ್ವಲ್ಪ ಹೊತ್ತಾದ್ಮೇಲೆ ಬೇಯಿಸಿದಾದ್ಮೇಲೆ ಆಟೋಮೆಟಿಕ್ ಅದೇ ಆಫ್ ಆಗ್ತದೆ. ಮತ್ತೆ ಅಷ್ಟೇ ಅಲ್ಲದೆ ನಿಮ್ಗೆ ಈಗ ನಾವು ಹಾಫ್ ಬಾಯ್ಲ್ ಎಲ್ಲ ಮಾಡ್ತೇವಲ್ಲ, ಆ ರೀತಿ ಇದರಲ್ಲಿ ಮಾಡ್ಬೋದು. ಇದಕ್ಕೆ ಮೊಟ್ಟೆಯನ್ನು ಹಾಕಿ ಇಡುವ ಬದಲು ಇದನ್ನು ಇಡುದು. ಮತ್ತೆ ಇದಕ್ಕೆ ಪೆಪ್ಪರ್ ಉಪ್ಪೆಲ್ಲ ಹಾಕಿ ಅದು ಕೂಡ ಬೇಯಿಸ್ಬೋದು. ತುಂಬಾ ಈಸಿ ಆಗಿ ನಿಮ್ಗೆ ಒಂದು ನಮ್ಮ ಗ್ಯಾಸ್ ಕೂಡ ಉಳಿತಾಯ ಆಗ್ತದೆ. ಹಾಗೆ ಯಾರಿಗಾದ್ರೂ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಉಂಟು ಅಗಾರೋ ಎಗ್ ಬಾಯ್ಲರ್. ಗೈಸ್ ಸ್ಟೀಮ್ ತಗೊಳ್ತಿದ್ದೇನೆ, ನಾಳೆ ಸ್ಟಾರ್ಟ್ ಆಗ್ಬಾರ್ದಲ್ಲ, ಅದಕ್ಕೋಸ್ಕರ. ನಾಳೆ ನಮಗೊಂದು ಇಂಪಾರ್ಟೆಂಟ್ ವಿಷಯಕ್ಕೆ ಹೋಗ್ಲಿಕ್ಕಿದೆ, ಚಿಂಚುನ ಮ್ಯಾಚ್ ನಾಳೆ. ಹಾಗೆ ನೋಡ್ಲಿಕ್ಕೆ ಹೋಗ್ಲಿಕ್ಕಿದೆ. ಅಂದ್ರೆ 2 ಮ್ಯಾಚ್ ಇದೆ ಅವನಿಗೆ, ನಾಳೆ ಒಂದು ಮ್ಯಾಚ್, ನಾಳ್ದೊಂದು ಮ್ಯಾಚ್. ಹಾಗೆ ನಾಳೆ ಮ್ಯಾಚಿಗೆ ನಾನು ಹೋಗ್ಬೇಕಂತಿದ್ದೇನೆ. ನಾಳ್ದು ದೂರ ಆಗ್ತಾ ಇರೋದು, ಅದಕ್ಕೆಲ್ಲ ಹೋಗ್ಲಿಕ್ಕೆ ಆಗಲ್ಲ. ಅದು ಸ್ಕೂಲಿಂದ, ಇದು ಸ್ಕೂಲಿನ ಲೆಕ್ಕದಲ್ಲೇ, ಆದ್ರೆ ಒಂದು ಕಾಂಪಿಟೇಷನ್ ಕರ್ಕೊಂಡು ಹೋಗ್ತಿದ್ದಾರೆ ನಾಳೆ. ಹಾಗಾಗಿ ನಾಳೆ ಸ್ವಲ್ಪ ಬಿಸಿ ಇದೆ ನಾನು. 2 ಇದೆ ವಿಷಯ, ಒಂದು ಅವನ ಒಂದು ಇದಿದೆ ಸ್ಕೂಲ್ ಇದು ಮ್ಯಾಚ್, ಮತ್ತೊಂದು ಇಲ್ಲಿ ನಿಯರ್ ಒಂದು ಮೀಟಿಂಗ್ ಇದೆ, ಅದು 2 ಹೋಗ್ಬೇಕು ನಾಳೆ. ಹಾಗೆ ನಾಳೆ ಇಲ್ಲಿ ನೋಡಿ ಕೆಳಗಡೆ ಯಾರು ಮಲ್ಕೊಂಡಿದ್ದಾರ ಅಂತ. ಅವನು ಓಡ್ಲಿಕ್ಕೆಲ್ಲ ಕೂಗ್ತಾ ಇರ್ತಾನಲ್ಲ, ಆದ್ರೆ ನನ್ನ ಹತ್ತಿರನೇ ಇರ್ಬೇಕು ಲೈಟ್ ಆದ್ರೆ.
ಮಾತ್ರ ಅಳ್ತಾ ಇರೋದು ಹೊರಗಡೆ ಹೋಗ್ಲಿಕ್ಕೆ. ಚಿಂಚು ಹೋಮ್ವರ್ಕ್ ಮಾಡ್ತಾ ಇದ್ದಾನೆ, ಯಾಕಂದ್ರೆ ಇನ್ನು 2 ದಿವಸ ಅವ್ನು ಬಿಸಿ. ಎಕ್ಸಾಮ್ ಏನ್ ಮಾಡ್ತಾನೆ ಏನೋ, ಯಾಕಂದ್ರೆ ರಜೆ ಇಲ್ಲ ಆಮೇಲೆ. ನಿಮ್ಗೂ ಕೂಡ ತಲೆನೋವು ಏನಾದ್ರು ಸೈನಸ್ ಇದ್ರೆ ಉಂಟಲ್ಲ ಗೈಸ್, ಇದನ್ನೊಂದು ಮೊದಲು ಮಾಡಿ ಆಯ್ತಾ. ಸ್ಟೀಮ್ ತಗೊಳ್ಳಿ. ಇದು ಬೇಕಂತಿಲ್ಲ, ನಮ್ಮ ಬಿಸಿ ನೀರು ಇದೆಯಲ್ಲ, ನಿಜವಾಗ್ಲೂ ಒಳ್ಳೇದು. ನಾನು ತೋರಿಸ್ತೇನೆ ಇದಕ್ಕೆ ಯಾವುದು ಟ್ಯಾಬ್ಲೆಟ್ ಹಾಕ್ಬೇಕು ತೋರಿಸ್ತೇನೆ. ಬಿಸಿ ನೀರಿಗೆ ಹಾಕುದು ನನ್ನ ಹತ್ರ ಉಂಟು. ಇದೇ ಗೈಸ್ ಅದು ಟ್ಯಾಬ್ಲೆಟ್. ಈ ಟ್ಯಾಬ್ಲೆಟ್ ನೋಡಿ, ಇದು ಹೆಸರು ಎಂತದೋ ಗೊತ್ತಿಲ್ಲ ನನಗೆ. ಈಸಿ ಬ್ರೀತ್ ಅಂತ ಟ್ಯಾಬ್ಲೆಟ್. ಇದು ಇದನ್ನುಂಟಲ್ಲ ನಾವು ಬಿಸಿ ನೀರಿಗೆ ಹಾಕ್ಬೇಕು. ಆವಾಗ ಬಿಸಿ ನೀರು ಉಂಟಲ್ಲ ಇದ್ರೊಳಗೆ ಹಾಕ್ಬೇಕು. ಹಾಕಿ ಚಂದ ಮಾಡಿ ಇನ್ಹೇಲ್ ಮಾಡಬೇಕು. ಇದು ತಗೊಳ್ಬೇಕು. ಹಾಗೆ ನಿಜವಾಗ್ಲೂ ಕಡಿಮೆ ಆಗ್ತದೆ. ತುಂಬ ಖಾರ ಆಯ್ತು ಮಾತ್ರ. ಖಾರ ಆದ್ರೆ ಸತ್ಯವಾಗಿ ಎಳಿಲಿಕ್ಕೆ ಕೂಡ ಆಗಲ್ಲ, ಆ ರೀತಿ ಖಾರ. ಆಫ್ ಮಾಡಿದಲ್ಲ. ಚುಂಚು ಕುಮಾರ್ ಬರೀತಿದ್ದಾನೆ. ಕಮ್ಮಿ ಅಂಡ ಅವನಿಗೆ ಚೆಸ್ಟ್ ನೋವು ಆಗ್ತಾ ಉಂಟಂತೆ, ಅಂದ್ರೆ ಗ್ಯಾಸ್ಟ್ರಿಕ್ ಬರುದು. ಏನ್ ತಿನ್ನಲ್ಲ ಅವನು, ಸ್ಕೂಲಲ್ಲಿ ಕೂಡ ಊಟ ಮಾಡ್ತಾನೆ ಇಲ್ಲ. ದೂರ ಬಟ್ಟಲು ನಿನ್ನನೆ ಗೈಸ್. ನಮ್ಮ ಚಿಂಚುವಿಗೆ ಹುಷಾರಿಲ್ಲ, ನಾಳೆ ಮ್ಯಾಚ್ ಇಟ್ಕೊಂಡು ಇವತ್ತು ಹುಷಾರಿಲ್ಲ ಅವನಿಗೆ. ಅಂದ್ರೆ ಇಲ್ಲಿ ನೋವು ಆಗ್ತಾ ಉಂಟಂತೆ. ನನ್ನ ಲೆಕ್ಕದಲ್ಲಿ ಅದು ಗ್ಯಾಸ್ಟ್ರಿಕ್ ಅಂತ ಆಗಿರ್ಬೇಕು ನೋಡಿ. ಗ್ಯಾಸ್ಟ್ರಿಕ್ ಇದು ಕೊಟ್ಟೆ, ಅದ್ರ ಹೆಸರು ಅಂತ ಗ್ಯಾಸ್ಟ್ರಿಕ್ ಅಂತ ಹೇಳುದು, ಅದಕ್ಕೆ ಒಂದು ಸಿರಪ್ ಅದು ಕೊಟ್ಟೆ, ಆದ್ರೂ ಕಡಿಮೆ ಆಗ್ತಿಲ್ಲ. ಅಗ್ಗಿದೆ ನಿಂಗೆ ಜೀರಿಗೆ ಅಗ್ಗಿ ಕೈ ಹಾಕೊಂಡು ಆಂಡಲ್ಲ ಅಗ್ಗಿದೆ ನಿಂಗೋಡು ನೀರ್ ಬರೋ ಚಿತ್ತೆ ಮೀರು ಬರ್ತದೆ ನೀರ್ ಬರ ಕಮ್ಮಿ ಹಾಕೊಂಡು ಗ್ಯಾಸ್ಟ್ರಿಕ್ ಆಣ ನೆಟ್ಟಿ ಕಮ್ಮಿ ಹಾಕೊಂಡು ಒಲ್ಲ ರಕ್ಕಲಕ್ಕ ಮುಟ್ಟನವೇನೆ ಹಾಕೊಂಡ ಪಕ್ಕ ಗ್ಯಾಸ್ಟ್ರಿಕ್. ಅದು ಕೂಡ ಲೆಫ್ಟ್ ಸೈಡೇ ನೋವಾಗ್ತಾ ಉಂಟು ಅವನಿಗೆ. ಮತ್ತೆ ಉಂಟಲ್ಲ, ಅವನು 1 ತಿಂಗಳಾಯ್ತು ಇದು ಮಾಡುದು ಕುಸ್ತಿ, ವಾಲಿಬಾಲ್ ಅಂತ ಹೇಳಿದ್ರೆ ಮಕ್ಕಳಿಗೆ ಇದು ಆಗ್ಬೋದು. ಮತ್ತೆ ಇಲ್ಲಿ ಬಂದು ಅಲ್ಲಿ ನೋವು ಅಂತ ಹೇಳಿದ್ರೆ ಆಯ್ತು. ಇತ್ತೆ ಮಿತ್ತದಲ್ಲ ಅವಳು ಏರು ಪೋ ಮೀಲ ತೂಕ ಕಮ್ಮಿ ಆಯ್ತಿನ ಸ್ಪ್ರೇ ಪಾಡ್ಗ ಶೂರು ಮೀಲ್ ಮತ್ತೆ ಬೇನೆ ಹಾಕೋನಿಗೆ ಅಪ್ಪೋ ಮೀಲ ಹಬ್ಬ. ಆಮೇಲೆ ಆಕ್ಸಿಜನ್ ತಗೊಳ್ತಿದ್ದಾರೆ. ಮೀಲ ಇಲ್ಲಿ ನೋಡಿ ಏನು ಎಲ್ಲ ಉಂಟು ಅಂತ ಪ್ರಾಜೆಕ್ಟ್ ಬರೀಲಿಕ್ಕೆ, ಕರ್ನಾಟಕ ಬಿಡಿಸ್ಲಿಕ್ಕೆ, ಮತ್ತೆ ಕರ್ನಾಟಕದಲ್ಲಿ ಏನೆಲ್ಲ ಇದೆ ಅದು ಬಿಡಿಸ್ಲಿಕ್ಕೆ. ಕರ್ನಾಟಕದಲ್ಲಿ ಒಂದು ವ್ಯಕ್ತಿ ವಾಸ ಮಾಡಿದ್ದಾರೆ, ಅಲ್ಲಿ ಒಂದು ಚಿತ್ರ ಅಂಟಿ ಈ ಕೆಳಗೆ ಬರೆಯುವುದು ಸುಕೇಶ್ 9ನೇ ತರಗತಿ. ದೇವ ಇದೆ ಕೊರಿಯಾ. ಗೈಸ್ ನಾವು ಇದೇ ಸೋಪ್ ಯೂಸ್ ಮಾಡುದು. ಇದ್ರಲ್ಲಿ ಕಲರ್ ಇದೆ, ಫ್ಲೇವರ್ ಕಲರ್ ಯೂಸ್ ಮಾಡುದು ನಾವು. ಇದಕ್ಕೆ ಎಷ್ಟು ಗೊತ್ತಾ, ಅಂಗಡಿಯಲ್ಲಿ ಕಡಿಮೆಗೆ ಸಿಕ್ಕುವ ಸೋಪ್ ಅಂದ್ರೆ ಇದೆ. ಆದ್ರೆ ಒಳ್ಳೇದುಂಟು ಆಯ್ತಾ. ಇದು 20 ರೂಪಾಯಿ 22 ರೂಪಾಯಿಗೆ ಸಿಗ್ತದೆ. ನಾವು ಅದನ್ನೇ ತುಂಬಾ ವರ್ಷದಿಂದ ಯೂಸ್ ಮಾಡ್ತಿದ್ದೇವೆ. ಕ್ಯೂಟಿ ಹಾಗೆ ನಾವು ಕ್ಯೂಟ್ ಆಗಿರೋದು. ಅದೇವಾ ಆಯೇ ನಿಂಗಂದೆ ಉಪಮೀಲ ಈ ಕೂಡ ನೋವಂತೆ ಹೇಳ್ತಾ ಇದ್ದಾನೆ. ನಾಳೆ ಮ್ಯಾಚ್ ಕೂಡ ಉಂಟು, ಎಂತ ಮಾಡುದೋ ಗೊತ್ತಿಲ್ಲ ನಂಗೆ. ಮೇಲೆ ಎಳ್ದು ಕೈ ನೋವಾಗಿದೆ ಈಗ. ಹಾಗೆ ಗೈಸ್ ಮಲ್ಕೊಳ್ಳೋದು, ನಾನು ಇಲ್ಲಿ ಮಲ್ಕೊಳ್ಳೋದು ಯಾವಾಗ್ಲೂ. ಅವನ ಅಲ್ಲೇ ಮಲ್ಕೊಳ್ಳೋದು ಮೇಲೆ. ಮೊದ್ಲು ಒಟ್ಟಿಗೆ ಮಲಗ್ತಿದ್ವಿ, ಈಗ ಅವನಿಗೆ ಒಂದ್ ಸ್ವಲ್ಪ ಮೇಲೆ ಮಲಗಿ ಅಭ್ಯಾಸ, ಹಾಗೆ ಅಲ್ಲಿ ಮಲಗುದು. ಹಾಗೆ ಅಮ್ಮ ಇಲ್ಲಿ ಮಲ್ಕೊಂಡಿದ್ದಾರೆ. ಹಾಗೆ ಈ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ನಾಳೆ ಸಿಗುವ ನಾವು. ನಾಳೆ ಒಂದು ಚಿಂಚುವಿನ ಮ್ಯಾಚ್ ನೋಡ್ಲಿಕ್ಕೆ ಒಮ್ಮೆ ಹೋಗ್ಲಿಕ್ಕೆ ಉಂಟು ನನಗೆ. ಸ್ವಲ್ಪ ಒಂದು ನೋಡಿ ಬರುವ ಹೇಗೆ ಆಟ ಆಡ್ತಿದ್ದಾನೆ ಅಂತ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಗೈಸ್ ನಾವು ನಾಳೆ. ಟಾಟಾ ಗೈಸ್, ಬೈ, ಟೇಕ್ ಕೇರ್.